ಬ್ಲೀಡಿಂಗ್ ಅರಕೈತಿ. ನಾವು ಖುಷಿ ಪಟ್ಟಿವಿ, ನನ್ನ ಹೆಂಡತಿಗೆ ಗರ್ಭದಲ್ಲಿ ರಕ್ತ ಹರಕೈತಿ. ನಾವು ಅಯ್ಯರಿಗೆ ಹೇಳಿದ್ವಿ ಹಂಗಾಗ್ಬಾರ್ದಾಗಿತ್ತಲ್ಲಪ್ಪ, ಮತ್ತೆ ಪುನಃ ಅಲ್ಲಿಗೆ ಡಾಕ್ಟರ್ ಹತ್ರ ಹೋದ್ವಿ. ಇಲ್ಲ, ನಿನ್ನ ಹೆಂಡತಿಗೆ ಗರ್ಭಕೋಶಕ್ಕೆ 7 ಇಂಚಿನ ಗಡ್ಡೆ ಆಗೈತೆ, ಅದನ್ನ ತೆಗೆದಾಕ್ಬೇಕಂದ್ರೆ, ಗರ್ಭ ತೆಗಿಬೇಕಂದ್ರೆ. ಏನು ಮಾಡೋದಪ್ಪ ದೇವ್ರಿ, ಹಿಂಗೆಲ್ಲ ಬಂತು. ನಾವು ಇಷ್ಟೆಲ್ಲ ನಂಬಿಕೆಯಿಂದ ನಡ್ಕೊಂಡ್ವಿ ಹಂಗೆಲ್ಲ. ಆಮೇಲೆ ಅಯ್ಯರಿಗೆ ಹೇಳಿದ್ವಿ, ನೀವೇನು ಚಿಂತೆ ಮಾಡಬೇಡ, ದೇವ್ರ ಮೇಲೆ ನಂಬಿಕೆ ಇಟ್ಟರೆ ದೇವ್ರು ಕೊಡ್ತಾನ, ದೇವ್ರಿಗೆ ಅಸದ್ದೋದು ಯಾವುದಿಲ್ಲ ಅಂತ. ಆಯ್ತಯ್ಯ ಅಂತ ನಾವು ಭಾಳಷ್ಟು ಕಷ್ಟಪಟ್ಟು ಹತ್ತಿಬಿಟ್ಟು ಅಲ್ಲೇ ದುರ್ಗಮ್ಮ ಗುಡಿ ಹತ್ರ ಕೂತ್ಕೊಂಡು ಹತ್ತೀವಿ. ಏನು ಮಾಡೋಕ್ಕಿಲ್ಲ, ನಮ್ಮ ಅದೃಷ್ಟ ಹಿಂಗೈತೆ. ಮತ್ತೆ ಮನೆ ಬಂದು ಅಯ್ಯರ್ ಹೇಳಿದ್ವಿ, ಯಾಕಂದ್ರೆ ನಮಗೆ ಸಮಾಧಾನ ಪಡಿಸೋರು ಒಬ್ಬರೇ ಅಯ್ಯರ್, ಯಾರು ನಮಗೆ ಇದು ಮಾಡಲಿಲ್ಲ. ಹಾಗಾಗಿ ಮತ್ತೆ ಪುನಃ ಅದು ಗಡ್ಡೆ ತೆಗಿಸ್ಲೇಬೇಕಾಯ್ತು. ಇಲ್ಲರ ನಿನ್ನ ಹೆಂಡತಿಗೆ ಭಾಳ ತೊಂದರೆ ಐತೆ, ಅದನ್ನ ತೆಗಿಸ್ಲೇಬೇಕಂತ. 7 ಇಂಚು ಗಡ್ಡೆ ಆಗಿತ್ತು. ಸ್ಕ್ಯಾನಿಂಗ್ ರಿಪೋರ್ಟ್ ಒಬ್ಬರಲ್ಲ 3 ಡಾಕ್ಟ್ರ್ ಹತ್ರ ಟೆಸ್ಟ್ ಮಾಡಿಸಿದ್ವಿ. 3 ಮತ್ತೆ ಒಬ್ಬ ಡಾಕ್ಟ್ರ್ ಹತ್ರ ಹೋದ್ವಿ ಅಂತ. ಏನು ಮಾಡಿದಿರಿ ಅಂತ ಎಲ್ಲ ಹೇಳಿದ್ವಿ. ಹಿಂಗೆಲ್ಲ ಮಾಡಿದ್ವಿ ಸರ್, ಮಕ್ಕಳು ಇದ್ದಿಲ್ಲ, ಹಿಂಗೆ ಆಪರೇಷನ್ ಮಾಡಿಸ್ತೀವಿ. ಹುಚ್ಚ ಮಕ್ಕಳು ಸಾಕಂತ ಆಪರೇಷನ್ ಮಾಡಲಿ, ಮತ್ತೆ ಮಕ್ಕಳು ಬೇಕಂತ ಮಾಡೋರು ಇಲ್ಲಿಲ್ಲ, ಫಾರಿನ್ದಾಗ ಇದ್ದಾರೆ ಡಾಕ್ಟರ್ ಅಂತ. ಹಂಗೆ ಮಾಡಂಗೆ ನಾನು ಬರೀ 7,000 ರೂಪಾಯಿ ನಿನಗೆ ಆಪರೇಷನ್ ಮಾಡಿ ಕಳಿಸ್ತೀನಿ. ಇಂಥವೆಲ್ಲ ನಡೆದಿಲ್ಲ. ಎಷ್ಟೋ ಮಂದಿ ಮಕ್ಕಳನ್ನ ಸತ್ತೋಗ್ಯಾರ. ಅವನ ಪುನಃ ಮಕ್ಕಳು ಬೇಕಂತ ಆಪರೇಷನ್ ಮಾಡ್ಕೊಂಡಿಲ್ಲ. ನೀನು ದಡ್ಡ ಇದೀಯ, ಮಕ್ಕಳು ಮರೆತು ಬಿಡು ಅಂತ. ಆಯ್ತು ಸರ್, ನೀನು ತಮ್ಮರು ಇದಾರಲ್ಲ, 5 ಇಬ್ಬರು ಇದ್ದಾರೆ ಸರ್. ಆಯ್ತು, ತಮ್ಮನ ಮಕ್ಕಳು ನೋಡ್ಕೊಂಡು ನೀನು ಆರಾಮಾಗಿರೋದು. ಆಯ್ತು ಸರ್ ಅಂತ. ಅದೇ ನಂಬಿಕೆ ಮೇಲೆ ಮತ್ತೆ ಬಂದು ಅಯ್ಯರಿಗೆ ಹೇಳಿದ್ವಿ, ಹಿಂಗಂದ್ರೆ ಅಂತಂದು. ಏನಾಗಲ್ಲ, ನಂಬಿಕೆ ಇರೋದು. ಡಾಕ್ಟ್ರ್ ಹಂಗಂತಾರ, ಅಯ್ಯರ್ ಹಿಂಗಂತ. ಅಯ್ಯರ್ ಏನಂತಾರ, ನಂಬಿಕೆಂದಿರೋ ನೀನು, ನಂಬಿಕೆಂದಿರ. ಅವಾಗ ತೀರ್ಮಾನ ಮಾಡಿದ್ವಿ. ಆಯ್ತು, ಮತ್ತೆ ನಮಗೇನು ನಿರುವಿಲ್ಲ, ತೀರ್ಮಾನ ಮಾಡಿದ್ವಿ. ಹಂಗಾಗಿ ನಾನು ಒಂದು ನಿರ್ಧಾರಕ್ಕೆ ಬಂದೆ, ದೇವ್ರೆ ಮಕ್ಕಳು ಕೊಟ್ಟರೆ ನಾನು ಚರ್ಚಿಗೆ ಬರ್ತೀನಿ, ಮಕ್ಕಳು ಕೊಡಿದ್ರು ನಾನು ಚರ್ಚಿಗೆ ಬರ್ತೀನಿ. ನನ್ನ ಮಕ್ಕಳಂತ ನಿನ್ನ ಜೀವನ ನಾನು ಕೇಳಂಗಿಲ್ಲ, ನಿನ್ನ ಇಷ್ಟ, ನಿನ್ನ ಚಿತ್ತ, ನೀನು ಏನು ಮಾಡ್ತೀಯ ನಾನು ಅದಕ್ಕೆ ಸರಿಯಾಗಿ ನಿನ್ನ ನಡ್ಕೊಳ್ತು. ನಾನು ಅಯ್ಯರಿಗೆ ಹೇಳಿದ್ವಿ. ಅಯ್ಯರ್ ರಾತ್ರಿ ಅಮ್ಮವ್ರಿಗೆ ದರ್ಶನ ಕೊಟ್ಟರು ದೇವರು. ನಾನು ದೀಕ್ಷಿಸ್ತಂತ ತಗೊಂಡಿದ್ದಿಲ್ಲ, ಯಾಕಂದರೆ ನನ್ನ ಹೆಸರು ಯಶಪ್ಪು. ನಾವು ಭಾಳಷ್ಟು ಕ್ರೈಸ್ತ ಕೂಡ ನಾವು ಇದ್ದ ದೇವ್ರುಗಳು ಕೈ ಮಾಡ್ತಿದ್ವಿ. ನಾನು ಇಲ್ಲಿ ಚಾಪಮೋಗಿ ಬರ್ತಿದ್ದೆ. ನಾನು 2016 15, 16, 17 ತನ ಇಲ್ಲಿ ನಾನು 12 ತನ ನಾನು ಚಾಪಮೋಗಿ ನಡ್ಕೊಂಡ್ವಿ. ನಿಂಗ್ದಿನಿಗಿತ್ತು, ನಿಂಗ್ದಿನಿಗೆ ಬಂದಿ. ನಮ್ಮಪ್ಪ ನಾನು ಇಬ್ಬರು ಬಂದಿದ್ವಿ. ನಾವು ಒಳ್ಳೆ ಭಕ್ತಿ ಕುಟುಂಬ. ಕೆಲವು ಕಾರಣಾಂತರಗಳಿಂದ ನಾವು ತಪ್ಪಿಬಿಟ್ಟಿದ್ದೆ. ನಮ್ಮ ತಾಯಿ ದೊಡ್ಡ ಪಾಸ್ಟರ್ನ ಅಣ್ಣನ ಮಗಳು, ಇದೇ ಭಾಗದಾಗ ಅಬ್ರಾಮಯ್ಯ ಕಾತ್ರಿಕ್ ಅಂತ ದೊಡ್ಡ ಅಬ್ರಾಹ್ಮಣನ ಅಣ್ಣನ ಮಗಳು ನಮ್ಮ ತಾಯಿ. ಅಂತ ಕುಟುಂಬ ಇದ್ರು ಕೂಡ ನಾವು ಹಿಂದೂ ದೇವ್ರನ್ನ ಆರಾಧನೆ ಮಾಡಿಬಿಟ್ವಿ. ಎಲ್ಲಿ ಗಿಡ ಕಾಣ್ತದೆ ಅಲ್ಲೆಲ್ಲ ಕೈ ಮುಗಿದ್ಬಿಟ್ಟೆ. ನಾನು ದೊಡ್ಡ ಪಾಪ ನನಗೆ ಭಾಳ ಮನಸ್ಸು ಈಗ ನೆನೆಸ್ಕೊಂಡ್ರೆ ಭಾಳ ನಾನು ಎಷ್ಟು ಕೆಟ್ಟದಾಗಿ ನಡ್ಕೊಂಡಿನ ದೇವ್ರ ವಿರುದ್ಧವಾಗಿ ಅಂತ ನನಗೆ